ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುವುದಕ್ಕಾಗಿ ಬೆಳಗಾಯಿತು, ಎದ್ದಿದ್ದೀರಾ, ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ ಎಂದು ಆಹ್ವಾನಿಸುತ್ತೇನೆ. ಕೆಲವು ದಿನಗಳಿಂದ ನಾವು ಪ್ರಾರ್ಥನೆಯ ಕುರಿತು ಕಲಿಯುತ್ತಿದ್ದೇವೆ. ಎಷ್ಟೋ ವಿಧಾನವಾದ ಪ್ರಾರ್ಥನೆಗಳಿವೆ. ಎಷ್ಟು ವಿಧಾನದಲ್ಲಿ ಯೇಸುವಿಗೆ ಬೇಡಿಕೊಳ್ಳಬೇಕು, ಹೇಗೆ ಬೇಡಿಕೊಳ್ಳಬೇಕು, ಎಷ್ಟು ವಿಧಾನದ ಪ್ರಾರ್ಥನೆಗಳಿವೆ, ಯಾವ ರೀತಿಯಾಗಿ ದೇವರ ಸನ್ನಿಧಿಯಲ್ಲಿ ನಾವು ಆಶೀರ್ವದಿಸಲ್ಪಡಬೇಕೆಂಬ ವಿಷಯಗಳನ್ನು ನಾವು ಕಲಿಯುತ್ತಾ ಇದ್ದೇವೆ. ಬನ್ನಿ, ಈ ದಿನ ಮತ್ತೊಂದು ಪ್ರಾರ್ಥನೆಯ ಕುರಿತು ಕಲಿಯುವುದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರಾರ್ಥನೆಯ ಶಕ್ತಿಯನ್ನು ನಾವು ಅರಿತುಕೊಂಡಾಗ, ಪ್ರಾರ್ಥನೆ ಮುಖಾಂತರ ಸಮಸ್ತವೂ ನಡೆಯುವುದು ಎಂದು ನಂಬುವಾಗ ಎಷ್ಟು ಅದ್ಭುತ ಕಾರ್ಯಗಳು ನಮಗೆ ಉಂಟಾಗುತ್ತವೆ ಎಂಬುದು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅದನ್ನು ಅನುಭವಿಸಿ ಪ್ರಾರ್ಥಿಸುವ ಹಾಗೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಯಾವಾಗಲೂ ಪ್ರಾರ್ಥನೆ ಕುರಿತು ಹೇಳ್ತಿರಲ್ಲ ಬ್ರದರ್, ಮತ್ತೇನಾದರೂ ಹೇಳಬಹುದಲ್ಲ ಅನ್ನಬಹುದೇನೋ? ಹೇಳಿ ಪ್ರಿಯರೇ. ಹೆಚ್ಚು ಕಡಿಮೆ 1-2 ವರ್ಷಗಳಿಂದ ಕನ್ನಡದಲ್ಲಿ ಈ ಅನುದಿನದ ಧ್ಯಾನ ನಾವು ಧ್ಯಾನಿಸ್ತಿದ್ದೇವೆ. ಕೆಲವು ತಿಂಗಳಾದರೆ 2 ವರ್ಷ ಮುಗಿಯುತ್ತವೆ. ಬೈಬಲ್ನಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿಯುತ್ತಲೇ ಇದ್ದೇವೆ. ಬಟ್ ಎಲ್ಲದಕ್ಕಿಂತಲೂ ಅತ್ಯಂತ ಪ್ರಾಮುಖ್ಯವಾದದ್ದು, ವಿಶ್ವಾಸಿಗೆ ಮುಖ್ಯವಾದದ್ದು, ಮನುಷ್ಯ ರಕ್ಷಣೆ ಹೊಂದುವುದಕ್ಕೆ ಅವಶ್ಯಕವಾದದ್ದು, ಅಷ್ಟೇ ಅಲ್ಲ, ರಕ್ಷಿಸಲ್ಪಟ್ಟ ವ್ಯಕ್ತಿ ಬದುಕುವುದಕ್ಕೆ ಅವಶ್ಯಕವಾದಂಥದ್ದು, ರಕ್ಷಿಸಲ್ಪಟ್ಟ ವ್ಯಕ್ತಿ ದೇವರ ಕೈಯಿಂದ ಉಪಯೋಗವಾಗಲು ಅವಶ್ಯಕವಾಗಿರುವಂಥದ್ದು ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಇಲ್ಲದ ಜೀವಿತ ಉಸಿರೇ ಇಲ್ಲದಂತಹ ಜೀವಿತವಾಗಿದೆ. ಉಸಿರಾಡುತ್ತಾ ಇರುವುದರಿಂದಲೇ ನಾವು ಬದುಕುತ್ತೇವೆ. ಹಾಗೆಯೇ ಪ್ರಾರ್ಥಿಸುವಾಗ ಆಧ್ಯಾತ್ಮಿಕವಾಗಿ ನಾವು ಬದುಕಿದ್ದೇವೆ ಎಂದರ್ಥ. ದೇವರೊಂದಿಗಿನ ಸಂಬಂಧ ಪ್ರಾರ್ಥನೆಯಲ್ಲಿ ನೀವು ಬೆಳೆಸಿಕೊಳ್ಳದೇ ಇದ್ದರೆ, ಕ್ರಿಸ್ತನಿಂದ ನಾವು ದೂರವಾದರೆ ಶಾಪಗ್ರಸ್ತರಾಗ್ತೇವೆ. ಹಾಗಾಗಿ ಪ್ರಾರ್ಥನೆ ಸೆಕೆಂಡರಿಯಾಗಿ ತೆಗೆದುಕೊಳ್ಳಬೇಡಿರಿ. ಪ್ರಾರ್ಥನೆಯೇ ಪ್ರಾಮುಖ್ಯವಾಗಿದೆ. ಪ್ರಾರ್ಥನೆ ಅಂದರೆ ಏನೋ ಒಂದು ಕ್ಲುಪ್ತವಾಗಿ ಒಂದು ಮಾತು ಹೇಳಿ ಮುಗಿಸುವಂಥದ್ದಲ್ಲ. ಪ್ರಾರ್ಥನೆಯಲ್ಲಿ ಎಷ್ಟು ವಿಷಯಗಳಿಗಾಗಿ ಪ್ರಾರ್ಥಿಸಬೇಕು, ಎಷ್ಟು ಶಕ್ತಿ ಇದೆ ಪ್ರಾರ್ಥನೆಯಲ್ಲಿ, ಏನೇನು ಮೇಲುಗಳು ನಮಗುಂಟಾಗ್ತವೆ, ಎಂತಹ ದೊಡ್ಡ ಬಿಡುಗಡೆ ಉಂಟಾಗ್ತದೆ ಎಂಬುದು ಪ್ರಾರ್ಥಿಸುತ್ತಲೇ ನಾವು ಅನುಭವಿಸಬೇಕು. ಯಾರೋ ಒಬ್ಬರು ಡಾಕ್ಟರ್ ಬಿಲಿಗ್ರಾಮ್ ಅವರಿಗೆ ಕೇಳಿದ್ರಂತೆ, ಈ ದಿನ ಸಭೆಗೆ ಅತ್ಯವಶ್ಯಕವಾದದ್ದೇನಾಗಿದೆ ಎಂದು ಕೇಳಿದ್ರಂತೆ. ಪ್ರಾರ್ಥನೆ ಅಂದ್ರಂತೆ. ಇನ್ನೊಂದೇನಾಗಿದೆ ಎಂದು ಕೇಳಿದ್ರೆ, ಎರಡನೇದಾಗಿ ಏನೆಂದರೆ ಪ್ರಾರ್ಥನೆ. ಮೂರನೆಯದೇನಾಗಿದೆ ಸಭೆಯ ಉಜ್ಜೀವನಕ್ಕೆ ಅವಶ್ಯಕವಾದದ್ದು ಅಂದರೆ ಪ್ರಾರ್ಥನೆ. ಪ್ರಾರ್ಥನೆ 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 ಅಷ್ಟು ಪ್ರಾಮುಖ್ಯವಾಗಿದೆ ಅಂದ್ರು. ಈ ದಿನ ನೀವು ಪ್ರಾರ್ಥಿಸ್ತಾ ಇದ್ದೀರಾ? ದೇವರೊಂದಿಗೆ ನಿಮ್ಮ ಮನಸ್ಸು ಬೆರೆತುಕೊಳ್ಳುವಷ್ಟು ಪ್ರಾರ್ಥಿಸ್ತಾ ಇದ್ದೀರಾ? ದೇವರ ಬಳಿಯಿಂದ ನೀವು ಬೇಡಿಕೊಂಡದ್ದು ದೊರಕುವವರೆಗೂ ಪ್ರಾರ್ಥಿಸ್ತಾ ಇದ್ದೀರಾ? ಬಿಟ್ಟು ಬಿಡಲಾರದಂತೆ ಪ್ರಾರ್ಥಿಸ್ತಾ ಇದ್ದೀರಾ ಎಂದು ಒಮ್ಮೆ ಪರಿಶೀಲಿಸಿಕೊಳ್ಳಿ. ನಾವು ಎಲ್ಲರೊಂದಿಗೆ ಹೋರಾಡ್ತೇವೆ ಪ್ರಿಯರೇ. ಏನಾದರೂ ನಾವು ಸಾಧಿಸಬೇಕಾದರೆ ಹೋರಾಟ ಎಂಬ ಮಾತು ಕೇಳಿಸಿಕೊಳ್ತೇವೆ. ಏನಾಗಿದೆ ಹೋರಾಟ? ಯಾರೊಂದಿಗೆ ಹೋರಾಟ? ಅತ್ತೆಯೊಂದಿಗೆ ಹೋರಾಟ, ಸೊಸೆಯೊಂದಿಗೆ ಹೋರಾಟ, ಪಕ್ಕದ ಮನೆಯವರೊಂದಿಗೆ ಹೋರಾಟ ಅನ್ನುತ್ತಾರೆ. ನನಗೆ ನನ್ನ ಮೇಲೆ ದಾಳಿ ಮಾಡುವಂತಹ ನನ್ನ ಶತ್ರುಗಳೊಂದಿಗೆ ನನ್ನ ಹೋರಾಟ ಎಂದು ಇನ್ನು ಕೆಲವರು ಹೇಳ್ತಾರೆ. ಒಂಥರ ಹಠ ಹಿಡಿದು ಎಷ್ಟೇ ಸಾರಿ ಕೋರ್ಟ್ ಮೆಟ್ಟಲು ಹತ್ತಬೇಕಾದ್ರೂ ಕೂಡ ನಾನೇ ಜಯಿಸಬೇಕು ಎಂದು ಹೋರಾಡುತ್ತಾರಲ್ಲವೇ? ಎಷ್ಟೇ ತೊಂದರೆ ಬಂದ್ರು, ಎಷ್ಟೇ ಇಕ್ಕಟ್ಟು ಬಂದ್ರು, ಎಷ್ಟೇ ಹೋರಾಟ ಬಂದ್ರು, ಕೆಲವು ಚಿಕ್ಕ ಮಕ್ಕಳಂತೂ ಒಂದೇ ಸಮನೆ ಹೋರಾಡ್ತಾರೆ. ಅಷ್ಟಕ್ಕೂ ಆ ಹೋರಾಟ ಏನಾಗಿದೆ? ಮಕ್ಕಳಿಗೆ ಏನಾದರೂ ಬೇಕಾದಾಗ ಹಠ ಹಿಡಿದು ಅದನ್ನು ಕೊಡುವವರೆಗೂ ನಮ್ಮನ್ನು ಕಾಡಿಸಿಬಿಡ್ತಾರಲ್ಲವೇ? ಅದನ್ನು ಆ ಮಕ್ಕಳಿಗೆ ಕೊಡಿಸುವವರೆಗೂ ಅವ್ರು ಕಿರ್ಚಿ ಕೂಗಾಡಿ ಅತ್ರೆ ಮನೆಯೆಲ್ಲ ಗದರಿಸಿ ಬಿಡುತ್ತೆ. ಕೆಲವೊಂದು ಮಕ್ಕಳು ಮೊಂಡು ಮಕ್ಕಳಿರ್ತಾರೆ. ಅವರು ಬೇಡಿದ್ದನ್ನು ಕೊಡದೇ ಇದ್ದರೆ ಅವರಿಗೆ ಅದನ್ನು ಕೊಡುವವರೆಗೂ ಸುಮ್ಮನೆ ಇರಲ್ಲ. ಕೊಟ್ಟ ನಂತರ ಸುಮ್ಮನೆ ಇರ್ತಾರೆ ಬೇಕಾದ್ರೆ. ಅಂಥವರನ್ನು ನನ್ನ ಬಳಿಗೆ ಕರ್ತಾರ್ತಾರೆ. ತಂದೆ ತಾಯಿ ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಇವನು ಬಹಳ ಮೊಂಡನಾಗಿದ್ದಾನೆ ಬ್ರದರ್, ಬಹಳ ಹಠ, ಇವನಿಗೆ ಏನಾದರೂ ಬೇಕು ಅಂದರೆ ಬಿಡಲ್ಲ ಇವನು ಅಂದಾಗ ಅದು ಒಳ್ಳೆ ಗುಣವೇ. ಅದನ್ನು ದೇವರ ವಿಷಯದಲ್ಲಿ ಮಾರ್ಪಡಿಸೋಣ ಅನ್ನುತ್ತೇನೆ. ಲೌಕಿಕ ವಿಷಯಗಳನ್ನು ಬೇಕು ಅಂತ ಅಳ್ತಿದ್ದಾನೆ, ದೇವರ ವಿಷಯ ಬೇಕೆಂದು ಅವನು ಅಳಬೇಕು. ನಾವು ಹೋರಾಡುವಂಥದ್ದು ಆಸ್ತಿಗಳಿಗೋಸ್ಕರ, ಲೋಕದಲ್ಲಿರುವ ವಸ್ತು ವಾಹನಗಳಿಗೋಸ್ಕರ ಅಲ್ಲ, ಆತ್ಮಗಳಿಗೋಸ್ಕರ ಹಾಗೂ ಆಧ್ಯಾತ್ಮಿಕ ಆಶೀರ್ವಾದಗಳಿಗೋಸ್ಕರ, ದೇವರ ಆಶೀರ್ವಾದಗಳಿಗೋಸ್ಕರ ಹೋರಾಡಬೇಕು. ನಮ್ಮೆಲ್ಲರಿಗೂ ಗೊತ್ತಿರುವ ವ್ಯಕ್ತಿ ಇದ್ದಾನೆ ಬೈಬಲ್ನಲ್ಲಿ. ಅವನ ಹೆಸರೇ ಯಾಕೋಬನು.
ಅವನಿಗೆ ತಾಯಿ ಗರ್ಭದಿಂದಲೇ ಒಂದು ಹೋರಾಟವಿತ್ತು. ಏನದು? ನಾನೇ ಚೊಚ್ಚಲ ಮಗನಾಗಿ ಹುಟ್ಟಬೇಕೆನ್ನುವುದು. ಅವರು ಟ್ವಿನ್ಸ್ ಆಗಿ ಅವಳಿಜಾವಳಿಯಾಗಿ ಹುಟ್ಟುವಾಗ ಅಣ್ಣನ ಕಾಲು ಹಿಡ್ಕೊಂಡು ಹೊರಬರುವಾಗ ನಿನಗಿಂತೂ ಮುಂಚೆ ನಾನೇ ಹೊರಬರಬೇಕಂದ್ಕೊಂಡಿರ್ತಾನೆ. ಅವನು ಹುಟ್ಟಿದಂದಿನಿಂದ ಅಯ್ಯೋ ನಾನು ಎರಡನೇ ಮಗನು, ಫ್ಯೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅವಳಿಜಾವಳಿ ಮಕ್ಕಳಿಗೆ. ಆದರೆ ನಂತರ ಹುಟ್ಟಿದ ಮಗನಿಗೆ ಕಿರಿಮಗ ಅನ್ನುತ್ತಾರೆ, ಒಂದು 2 ನಿಮಿಷ ಹುಟ್ಟಿದ ಮಗನಿಗೆ. ಯಾಕೋಬನು ಹೇಗಾದ್ರೂ ಮಾಡಿ ಆ ಚೊಚ್ಚಲತನದ ಹಕ್ಕನ್ನು ಸಂಪಾದಿಸಬೇಕೆಂದು ಆಸೆಪಟ್ಟ. ಅಣ್ಣ ಹಸಿದಾಗ ಕಾಳು ಕೊಟ್ಟು ಮೋಸ ಮಾಡ್ತಾನೆ. ನಂತರ ವೇಷ ಧರಿಸಿಕೊಂಡು ಅಣ್ಣನ ಹಾಗೆ ಮಾತಾಡಿ, ಹೌದಲ್ಲವೇ, ವೇಷ ಭಾಷೆ ಮಾರ್ಪಡಿಸಿ ತಂದೆ ಬಳಿಗೆ ಹೋಗಿ ಮೋಸ ಮಾಡಿ ಹೇಗೋ ಚೊಚ್ಚಲತನದ ಆಶೀರ್ವಾದ ಹೊಂದಿಕೊಂಡ. ಅಂದುಕೊಂಡದ್ದನ್ನು ಸಾಧಿಸಿದ. ಆದರೆ ಅಡ್ಡದಾರಿಯಲ್ಲಿ ಸಾಧಿಸಿದ, ಅನ್ಯಾಯವಾಗಿ ಸಾಧಿಸಿದ. ಆನಂತರ ಅವನು ದೇವರೊಂದಿಗೆ ಹೋರಾಡಲು ಆರಂಭಿಸಿದ. ಮನೆ ಬಿಟ್ಟು ಓಡಿ ಹೋಗಬೇಕಾಯ್ತು. ಅಣ್ಣ ಸಾಯಿಸ್ತಾನೆಂದು ತಿಳಿದು ಮನೆ ಬಿಟ್ಟು ಓಡಿ ಹೋಗುವಾಗ ಒಂದು ಸ್ಥಳಕ್ಕೆ ಬಂದಾಗ ಒಂದು ಕಲ್ಲು ತಲೆದಿಂಬಾಗಿ ಇಟ್ಕೊಂಡು ಮಲಗಿದಾಗ ಅಲ್ಲೊಂದು ದರ್ಶನ ಆಗುತ್ತೆ. ಆಕಾಶಕ್ಕೂ ಭೂಮಿಗೂ ಒಂದು ನಿಚ್ಚಣಿಕೆ ಇಡಲಾಗಿತ್ತು. ಅಲ್ಲಿ ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ರು. ಆ ದೃಶ್ಯ ನೋಡಿದ ಕೂಡಲೇ ಎದ್ದು ಕೂತ್ಕೊಂಡು, ಅಬ್ಬಾ ಇಷ್ಟು ಭಯಂಕರ ಇದೆ, ಇದು ದೇವರ ಆಲಯವಾಗಿದೆ. ಹೌದು, ಭೂಮಿಯನ್ನು ಆಕಾಶವನ್ನು ಒಂದುಗೂಡಿಸುವುದೇ ದೇವರ ಆಲಯವಾಗಿದೆ. ಆಲಯ ಅಂದರೆ ಕಟ್ಟಡವಲ್ಲ, ಭೂಮಿಯನ್ನು ಆಕಾಶವನ್ನು ಒಂದುಗೂಡಿಸುವಂಥದ್ದು ಪ್ರಾರ್ಥನೆ. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೆ ಪ್ರಾರ್ಥನಾ ಆಲಯವಾಗಿರುವುದು. ನೀವು ಪ್ರಾರ್ಥಿಸುತ್ತಿರುವಾಗ ಯು ಆರ್ ಕನೆಕ್ಟೆಡ್ ಟು ಹೆವೆನ್. ನಿಮ್ಮ ಪ್ರಾರ್ಥನೆ ಅಲ್ಲಿ ಕೇಳಿಸಲ್ಪಡುತ್ತೆ, ಅಲ್ಲಿಂದ ನಿಮಗೆ ಉತ್ತರ ಬರುತ್ತೆ. ಅಫ್ಕೋರ್ಸ್ ನಿಮ್ಮ ಕಂಠಧ್ವನಿ ಪರಲೋಕದಲ್ಲಿ ಕೇಳಿಸಲ್ಪಡುವಂತೆ ಪ್ರಾರ್ಥಿಸಿರಿ ಎಂದು ದೇವರು ಹೇಳಿದಾರಲ್ಲವೇ? ದಾವೀದ ಹೇಳ್ತಾನೆ, ನಾನು ಪಾಪವನ್ನು ಲಕ್ಷಿಸುವುದಾದರೆ ದೇವರು ನನ್ನ ಮೊರೆಯನ್ನು ಲಾಲಿಸುವುದಿಲ್ಲ. ದೇವರಿಗೂ ನಿಮಗೂ ಸಂಬಂಧವಿಲ್ಲದಿದ್ದರೆ, ಆತನೊಂದಿಗೆ ನೀವು ಸಮಾಧಾನಗೊಳ್ಳದಿದ್ದರೆ ನಿಮ್ಮ ಪ್ರಾರ್ಥನೆ ದೇವರು ಕೇಳಲ್ಲ. ನಾವು ಬಹಳಷ್ಟು ಸಾರಿ ಪ್ರಾರ್ಥಿಸುತ್ತಿರುವಾಗ ನಾವು ದೀಕ್ಷಾ ಸ್ನಾನ ತಗೊಂಡಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ, ದೇವರು ಉತ್ತರಿಸ್ತಿದ್ದಾರೆ ಎಂದು ಸಂಭ್ರಮಗೊಳ್ತಾರೆ. ಆದರೆ ಏನೆಂದು ಪ್ರಾರ್ಥಿಸ್ತಿದ್ದೀರಿ? ನೀವು ಬೇಡಿದೆಲ್ಲ ದೇವರು ಕೊಡ್ತಾರೆ. ಆತನು ಒಳ್ಳೆ ದೇವರು, ಪ್ರೀತಿಯುಳ್ಳ ದೇವರು. ನೀವೇನ್ ಬೇಡಿದ್ರೂ ಆತನು ತಪ್ಪದೆ ಕೊಡ್ತಾನೆ. ಆದರೆ ಏನ್ ಬೇಡಿಕೊಳ್ತಾ ಇದ್ದೀರಿ? ಅಲ್ಲಿ ದೇವರ ಆಲಯವಿದೆ ಎಂದು ತಿಳಿದುಕೊಂಡ ಯಾಕೋಬನು ಏನೆಂದು ಬೇಡಿಕೊಳ್ತಾನೆ ನೋಡೋಣ ಬನ್ನಿ. ಆದಿಕಾಂಡ 28ನೇ ಅಧ್ಯಾಯ 20ನೇ ವಚನ. ಯಾಕೋಬನು, ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ವಚನ 22. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಯಲ್ಲಿ 10ರಲ್ಲಿ 1 ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತಾನೆ. ಏನ್ ಬೇಡಿಕೊಂಡ ದೇವರಿಂದ? ನನಗೆ ತಿನ್ನುವುದಕ್ಕೆ ಆಹಾರ, ಧರಿಸುವುದಕ್ಕೆ ವಸ್ತ್ರ ಮತ್ತು ಹೋಗುವ ದಾರಿಯಲ್ಲೆಲ್ಲ ಸೇಫ್ಟಿ, ಸುರಕ್ಷತೆ, ಆರೋಗ್ಯ ಬೇಕೆಂದು ಬೇಡಿಕೊಂಡ. ದೇವರೇ, ನೀನು ನನಗೆ ಕಾವಲು, ಭದ್ರತೆ, ಆಹಾರ, ವಸ್ತ್ರ, ನನಗೆ ಭದ್ರತೆಯನ್ನು ಕೊಟ್ಟರೆ ನೀವೇ ನನ್ನ ದೇವರಾಗಿರ್ತೀರಿ. ನಾನು ಇಲ್ಲಿ ದೇವರ ಆಲಯ ಕಟ್ತೇನೆ, ನನ್ನ ದಶಮ ಭಾಗ ಕೊಡ್ತೇನೆ. ಕೇಳಿ ಪ್ರಿಯರೇ, ದಶಮ ಭಾಗ ಕೊಡಿರೆಂದು ಪಾಸ್ಟರ್ ಕೇಳ್ತಾರೆ ಎಂದು ಕೆಲವರು ಅಂದ್ಕೊಳ್ತಾರೆ. ಹಾಗೇನೂ ಇಲ್ಲ. ಪಾಸ್ಟರ್ ಅವರು ಕೇಳಬಾರದು. ಯಾರು ದೇವರಿಂದ ಆಶೀರ್ವದಿಸಲ್ಪಡುತ್ತಾರೋ ಅವರೇ ಕೊಡುತ್ತಾರೆ. ಅವರಿಗೆ ಹೇಳುವ ಅವಶ್ಯಕತೆಯೇ ಇಲ್ಲ. ದೇವರು ಕೊಡು ಅಂತ ಕೇಳಿದಾರೋ? ದೇವರು ನನ್ನ ಸಂಗಡ ಇರುವುದಾದರೆ, ದೇವರು ನನ್ನನ್ನು ಆಶೀರ್ವದಿಸುವುದಾದರೆ, ದೇವರಿಗೋಸ್ಕರ ನಾನು ಏನಾದರೂ ಮಾಡ್ತೇನೆ ಎನ್ನುವಂಥದ್ದು ನಿಜವಾದ ನಂಬಿಕೆಯಾಗಿದೆ. ಆದರೆ ಯಾವಾಗ ನೋಡಿದ್ರೂ ಕೂಡ ದೇವರು ನನಗೆ ಇದನ್ನು ಕೊಟ್ಟರೆ ನಾನು ಅದನ್ನು ಕೊಡ್ತೇನೆ, ಒಂಥರ ಲಾಭ ನಷ್ಟದ ಕುರಿತಾಗಿರುವಂತೆ ಲೌಕಿಕ ದುಡ್ಡಿನ ವಿಷಯದಲ್ಲಿ ಯೋಚಿಸಬಾರ್ದು. ದೇವರೇ, ನನಗೊಂದು 1,00,000 ದುಡ್ಡು ಕೊಡಿರಿ, ನಾನು ದಶಮ ಭಾಗ ಕೊಡ್ತೇನೆ ಅನ್ನುವುದಾದರೆ ಅದರಿಂದ ದೇವರಿಗೇನಾದರೂ ದೊಡ್ಡ ಸಹಾಯ ಮಾಡ್ತಾ ಇದ್ದೀರೋ? ಅದನ್ನೇ ಅನೇಕ ಸಾರಿ ನಾವು ಯೋಚಿಸ್ತೇವೆ. ದೇವರು ನನಗೇನಾದ್ರೂ ಕಾರ್ಯ ಮಾಡಿದ್ರೆ ನಾನು ಏನೋ ಕೊಡ್ತೇನೆ ಎಂಬುದಾಗಿ. ಯಾರಿಗೆ ಬೇಕು ನಿಮ್ಮ ದಶಮ ಭಾಗ? 1000 ನದಿಯಷ್ಟು ವಿಸ್ತಾರವಾದ ತೈಲ ನನಗ್ಯಾಕೆ ಬೇಕು? ನಿಮ್ಮ ಯಜ್ಞಗಳು ನನಗ್ಯಾಕೆ ಬೇಕು? ನಿಮ್ಮ ಕಾಣಿಕೆಗಳು ನನಗ್ಯಾಕೆ ಬೇಕು? ನನ್ನ ಮಾತಿನಂತೆ ಕೈಕೊಂಡು ನಡೀರಿ, ನನಗೆ ಅನುಕೂಲವಾಗಿ ನಡೆದುಕೊಳ್ಳಿರಿ. ಮೀಕ ಪುಸ್ತಕದಲ್ಲಿ ಬರೆಯಲಾಗಿದೆ, ಓ ಮನುಷ್ಯನೇ, ಯಾವುದು ಉತ್ತಮವೆಂದು ನಿನಗೆ ತಿಳಿಸಲಾಗಿದೆ, ಅದರ ಪ್ರಕಾರ ನಡೆದುಕೋ, ತಗ್ಗಿಸಿಕೊಂಡು ಜೀವಿಸು. ಇದನ್ನೇ ಅಲ್ಲವೋ ದೇವರು ನಿಮಗೆ ಬೇಡಿಕೊಳ್ತಿರೋದು? ಆದರೆ ಬಹಳಷ್ಟು ಸಾರಿ ದೇವರಿಗೆ ನಾವು ದುಡ್ಡು ಕೊಟ್ಟು ಸಂತೋಷಪಡಿಸಬೇಕಂದುಕೊಳ್ತೇವೆ. ಲೋಕ ಸಂಬಂಧವಾದವುಗಳನ್ನು ಪಡೆದುಕೊಂಡು ಅದರಲ್ಲಿ ಸ್ವಲ್ಪವಾದದ್ದನ್ನು ದೇವರಿಗೆ ಕೊಟ್ಟು ಋಣ ತೀರಿತು ಅಂದುಕೊಳ್ತೇವೆ. ನಾವು ಶಾರೀರ ಸಂಬಂಧವಾದ ವಿಷಯಗಳ ಕುರಿತೇ ದೇವರಿಗೆ ಬೇಡಿಕೊಳ್ಳುವಂಥವರಾಗಿದ್ದೇವೆ. ಕೊಟ್ಟಿದ್ದಾರೆ ದೇವರು ಬೇಡಿದ್ದನ್ನು. ಕಾವಲು ಕೊಡ್ತಾರೆ. ಮಾವನ ಮನೆಗೆ ಹೋಗ್ತಾನೆ, 2 ಹುಡುಗಿಯರಿಗೆ ಮದುವೆ ಆಗ್ತಾನೆ, 10 ಮಂದಿ ಮಕ್ಕಳನ್ನು ಹಡೆಯುತ್ತಾನೆ.
ಕುರಿ ದನಗಳು ಪಶುಗಳೆಲ್ಲ ವಿಸ್ತರಿಸುತ್ತವೆ. ಆದರೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅಲ್ಲಿರ್ಲಿಕ್ಕಾಗದೆ ಓಡಿ ಬರ್ತಾನೆ, ಓಡಿ ಹೋಗ್ತಾನೆ ಅಲ್ಲಿಂದ. ಮೋಸತನಕ್ಕೆ ಒಳಗಾಗಿರುವ ಯಾಕೋಬನ ಅಣ್ಣನಿಗೆ ಗೊತ್ತಾಗ್ತದೆ ಯಾಕೋಬನು ಬರ್ತಿದ್ದಾನೆಂದು. ಎದುರುಗಡೆ ಅಣ್ಣ ಸಾಯಿಸ್ತೇನೆಂದು ಬರ್ತಿದ್ದಾನೆ, ಹಿಂದುಗಡೆಯಿಂದ ಮಾವ ಯಾಕೋಬನೇ ನನ್ನ 2 ಹೆಣ್ಮಕ್ಕಳನ್ನು ಆಸ್ತಿಯನ್ನು ತೆಗೆದುಕೊಂಡು ಓಡಿ ಹೋಗ್ತಾ ಇದೆಯಾ ಎಂದು ಬೆನ್ನಟ್ತಿದ್ದ. ಹಿಂದೆ ಏನೋ ಮಾವ, ಮುಂದೆ ಏನೋ ಅಣ್ಣ. ಇಬ್ಬರಿಗೂ ಮೋಸ ಮಾಡಿದ, ಇಬ್ಬರಿಗೂ ಅನ್ಯಾಯ ಮಾಡಿದ. ಎಲ್ಲೋ ತಪ್ಪಿಸಿಕೊಂಡು ಓಡಿ ಹೋಗಬೇಕಂದುಕೊಳ್ತಾ ಇದ್ದ. ಆಸ್ತಿ ಇದ್ರೆ ತಪ್ಪಿಸಿಕೊಳ್ಳಬಹುದು, ಹೆಂಡತಿ ಮಕ್ಕಳು ಎಲ್ಲವೂ ಇತ್ತು ಯಾಕೋಬನಿಗೆ. ಆದರೆ ಮನಃಶಾಂತಿ ಇರಲಿಲ್ಲ ಆ ದಿನ ಯಾಕೋಬನಿಗೆ. ಈಗ ಅವನಿಗೆ ಅರ್ಥ ಆಗುತ್ತೆ, ನಿಜವಾದ ಆಶೀರ್ವಾದ ಅಂದ್ರೆ ಆಸ್ತಿಗಳಲ್ಲ. ನಿಜವಾದ ಆಶೀರ್ವಾದ ಅಂದ್ರೆ ಸಕಲ ಆಶೀರ್ವಾದಗಳು ಹೆಂಡತಿ ಮಕ್ಕಳು, ಲೋಕ ಸಂಬಂಧವಾದ ಆಶೀರ್ವಾದಗಳು ಅಲ್ಲ. ಆಗ ಎಲ್ಲರನ್ನೂ ಬಿಟ್ಟು ನದಿಯ ಆಚೆದಡಕ್ಕೆ ಹೋದನೆಂದು ಬೈಬಲ್ ಹೇಳ್ತದೆ. ಅಲ್ಲಿ ಒಬ್ಬಂಟಿಗನಾಗಿ ದೇವರೊಂದಿಗೆ ಹೋರಾಡ್ತಿದ್ದಾನೆ. ಈಗ ಮೊಂಡಾದ ಹಠ ಹಿಡಿದಿದ್ದಾನೆ ನಿಜವಾದ ವಿಷಯಕ್ಕಾಗಿ. ದೇವರೇ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ. ಎಂದೇ ಆಗಲಿ ನೀವು ಮೊಳಕಾಲೂರಿ ಇಂತಹ ಪ್ರಾರ್ಥನೆ ದೇವರಿಗೆ ಮಾಡಿದ್ದೀರಾ? ಎಂದೇ ಆಗಲಿ ದೇವರಿಗೆ ಹೇಳಿದ್ದೀರಾ, ದೇವರೇ, ಸ್ವಂತ ಪ್ರಯತ್ನದಿಂದ ನಾನು ಎಷ್ಟೋ ಕೆಲಸ ಮಾಡಿದ್ದೇನೆ, ಎಷ್ಟೋ ವಿಷಯಗಳನ್ನು ನಿಮಗೆ ಕೇಳದೆ ನೀವು ಕೊಟ್ಟಿದ್ದೀರಿ, ಆದರೆ ಅವು ಯಾವೂ ನನಗೆ ಸಂತುಷ್ಟಿ ಉಂಟು ಮಾಡ್ತಾ ಇಲ್ಲ, ನನಗೆ ಪ್ರಯೋಜನವಾಗಿಲ್ಲ, ಅವು ನನಗೆ ಸಮಾಧಾನ ಕೊಡ್ತಿಲ್ಲ. ನನಗೆ ರಕ್ಷಣೆ ಬೇಕು ದೇವರೇ, ನನಗೆ ಮಾನಸಾಂತರ ಬೇಕು ದೇವರೇ, ನನಗೆ ಪಶ್ಚಾತ್ತಾಪ ಬೇಕು ದೇವರೇ, ನನಗೆ ದೈವಿಕವಾದ ಆಶೀರ್ವಾದಗಳು ಬೇಕು, ಆಧ್ಯಾತ್ಮಿಕ ಸಂಪಾದನೆ ಬೇಕು ಎಂದು ಗ್ರಹಿಸಿಕೊಳ್ತಾ ಇದ್ದೀರಾ? ನೀವು ಪ್ರಾರ್ಥನೆ ಮಾಡುವಾಗ ಇನ್ನೂ ಭೂಸಂಬಂಧವಾದವುಗಳಿಗಾಗಿ ಬೇಡಿಕೊಳ್ತಾ ಇದ್ದೀರಾ? ಈ ಜೀವಿತ ಕಾಲಕ್ಕೆಲ್ಲ ನಾವು ಅವಶ್ಯಕತೆಗಳಿಗೋಸ್ಕರ ನಾವು ದೇವರನ್ನು ನಂಬಿರೋದಾದರೆ ಈ ಲೋಕದಲ್ಲಿರುವ ಎಲ್ಲರಿಗಿಂತಲೂ ದೌರ್ಭಾಗ್ಯರಾಗಿರುತ್ತೇವೆ ಎಂದು ದೇವರ ವಾಕ್ಯ ಹೇಳ್ತದೆ. ಈಗ ಒಬ್ಬಂಟಿಗನಾಗಿ ಹೋರಾಡ್ತಿದ್ದಾನೆ. ಬೆಳಗಾಗ್ತಿದೆ, ನನ್ನನ್ನು ಹೋಗಗೊಡಿಸು ಎಂದು ದೂತ ಹೇಳಿದ್ರೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಹೋಗಗೊಡಿಸಲ ಅನ್ನುತ್ತಾನೆ. ಅಲ್ಲೇ ಇದೆ ನೋಡಿ, ಆದಿಕಾಂಡ 32ನೇ ಅಧ್ಯಾಯ 26ನೇ ವಚನದಲ್ಲಿ. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆಶೀರ್ವಾದ ಎಂಬ ಮಾತಿಗೆ ಈ ದಿನ ಬೆಲೆ ಇಲ್ಲದಂತಾಗಿದೆ. ಆಶೀರ್ವಾದ ಅಂದ್ರೆ ಎಲ್ಲವೂ ಹೊಂದಿಕೊಂಡಿರುವಂಥದ್ದಾಗಿದೆ. ಆಶೀರ್ವಾದ ಅಂದ್ರೆ ಎಲ್ಲವೂ ಹೊಂದಿಕೊಂಡಿರೋದು ಮಾತ್ರವಲ್ಲ, ಯಾವಾಗ ಯಾವುದು ಬೇಕೋ ಅದನ್ನು ಅವಾಗ ಹೊಂದಿಕೊಳ್ಳುವಂಥದ್ದಾಗಿದೆ. ಎಲ್ಲವೂ ಇರ್ತವೆ ಕೆಲವೊಂದು ಸಾರಿ, ಆದರೆ ಬೇಕಾದದಿರಲ್ಲ, ಅದು ಆಶೀರ್ವಾದವಲ್ಲ. ದೇವರು ನಿಮ್ಮ ಸಂಗಡ ಇರುವಾಗ ಯಾವುದು ಯಾವಾಗ ನಿಮಗೆ ಬೇಕಾಗಿದೆಯೋ ಅದು ಅವಾಗ ನಿಮಗೆ ಕೊಡಲ್ಪಡುವುದರಿಂದ ಏನಿದ್ರೂ ಇರದಿದ್ದರೂ ನಿಮಗೆ ಕೊರತೆ ಇರಲ್ಲ. ಅದೇ ನಿಜವಾದ ಆಶೀರ್ವಾದ ಅಂದ್ರೆ. ದೇವರು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ನೀವು ಎಂದೇ ಆಗಲಿ ಮೊಳಕಾಲೂರಿ, ಈ ದಿನ ನನಗೆ ಪೂರ್ಣವಾದ ಆಶೀರ್ವಾದ ಬೇಕು, ನನ್ನ ಬದುಕಿನಲ್ಲಿರುವ ಭಯಗಳಿಂದ ನನಗೆ ಬಿಡುಗಡೆಯಾಗಬೇಕು, ನನ್ನ ಶತ್ರುಗಳು ಮಿತ್ರಗಳಾಗಿ ಮಾರ್ಪಡಬೇಕು, ನನ್ನ ಪರಿಸ್ಥಿತಿಗಳು ಮಾರ್ಪಡಬೇಕು, ನನ್ನ ಹೃದಯಕ್ಕೆ ನೆಮ್ಮದಿ ಉಂಟಾಗಬೇಕು, ನನಗೆ ಪ್ರಶಾಂತತೆ ಬೇಕು, ನನಗೆ ರಕ್ಷಣೆ ಬೇಕು, ನನಗೆ ಮಾನಸಾಂತರ ಬೇಕು ಎಂಬುದಾಗಿ ಎಂದಾದರೂ ಒಂಥರ ಛಲದಿಂದ ನೀವು ಪ್ರಾರ್ಥಿಸಿದ್ದೀರಾ? ಈಗ ಈ ಫೆಬ್ರವರಿ ತಿಂಗಳು ಬಂದರೆ ನನಗೆ ನೆನಪಾಗುತ್ತೆ, 1971 ಫೆಬ್ರವರಿ 15ನೇ ದಿನದಂದು ಛಲ ಹಿಡಿದು ದೇವರ ಸನ್ನಿಧಿಯಲ್ಲಿ ರಾತ್ರಿಯೆಲ್ಲ ಕೂತುಕೊಂಡು ಗೋಳಾಡ್ತಾ ಇದ್ದೆ. ಈ ದಿನ ದೇವರೇ, ನಿಜವಾಗ್ಲೂ ನನ್ನನ್ನು ಮಾರ್ಪಡಿಸಿರಿ, ನೀವು ದೇವರಾಗಿರೋದಾದ್ರೆ ಮಾರ್ಪಡಿಸಿರಿ, ಈ ದಿನ ನೀನೇ ನಿಜವಾದ ದೇವರೆಂದು ಗೊತ್ತಾಗಬೇಕು ಅಂದಾಗ ಆ ದಿನ ದೇವರು ನನಗೆ ದರ್ಶನ ಕೊಟ್ಟರು. ಆ ದಿನ ನನ್ನ ಬದುಕೆಲ್ಲ ಮಾರ್ಪಟ್ಟಿತು. ವರ್ಷಗಳಿಂದ ಚರ್ಚಿಗೆ ಹೋಗ್ತಾ ಇದ್ದೀರಿ, ವಾಕ್ಯ ಕೇಳ್ತಾ ಇದ್ದೀರಿ, ಮಾರ್ಪಟ್ಟಿದ್ದೀರಾ ಅಂತ ಕೇಳಿದ್ರೆ ಏನೋ ಗೊತ್ತಿಲ್ಲ ಅನ್ನುತ್ತಾರೆ, ಇಲ್ಲ ಹೊಂದುತ್ತಿದ್ದೇವೆ ಅನ್ನುತ್ತಾರೆ. ಕಾರಣ ಅವರಿಗೆ ಛಲವಿಲ್ಲ. ನೀವು ಮಾನಸಾಂತರ ಹೊಂದದಿದ್ದರೆ ಈ ದಿನವೇ ಮೊಳಕಾಲೂರಿ ಪ್ರಾರ್ಥಿಸಿರಿ. ನಿಮಗೆ ಎಷ್ಟಿದ್ರೂ ಕೂಡ ನಿಮಗೆ ನಿಜವಾದ ಸಂತುಷ್ಟಿ ಸಹಿತವಾದ ಆನಂದವಿಲ್ಲದಿದ್ದರೆ ಈ ದಿನ ಛಲದಿಂದ ಪ್ರಾರ್ಥಿಸಿರಿ. ನಿನ್ನನ್ನು ಹೋಗಗೊಡಿಸಲ್ಲ ಎಂದು ಯಾಕೋಬ ಹೇಳಿದ್ರೆ, ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಅಂದನು. ನಿನ್ನ ಹೆಸರೇನೆಂದು ಕೇಳಿದ್ದಕ್ಕೆ ಯಾಕೋಬನು ಅಂದನು, ಅಂದರೆ ನಾನು ಮೋಸಗಾರನು ಎಂದು ಒಪ್ಪಿಕೊಂಡ. ಆಶೀರ್ವಾದ ಬೇಕಾದರೆ ನಮ್ಮ ತಪ್ಪು ನಾವು ಒಪ್ಪಿಕೊಳ್ಬೇಕು, ನಮ್ಮ ನಿಜ ಸ್ಥಿತಿಯನ್ನು ದೇವರಿಗೆ ಹೇಳಿಕೊಳ್ಬೇಕು. ನಾನೇನೋ ಚೊಚ್ಚಲ ಮಗನ ಹಾಗೆ ಹಕ್ಕು ಸಿಕ್ಕಿದೆ ಅಂದ್ಕೊಂಡೆ, ಆದರೆ ನಾನು ಮೋಸ ಮಾಡಿ ಆ ಚೊಚ್ಚಲತನದ ಹಕ್ಕು ಕಸ್ಕೊಂಡಿದ್ದೇನೆ ಅನ್ನುತ್ತಾನೆ. ನಾನು ಮೋಸಗಾರನು ಎಂದು ಒಪ್ಪಿಕೊಂಡ ಮರುಕ್ಷಣವೇ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ. ದೇವರ ಸಂಗಡ ಮನುಷ್ಯರ ಸಂಗಡ ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು.
ಈ ದಿನ ನೀನು ದೇವರೊಂದಿಗೂ ಹೋರಾಡಿದೆ, ಮನುಷ್ಯರೊಂದಿಗೂ ಹೋರಾಡಿದೆ, ಅಂದರೆ ದೇವರ ಆಶೀರ್ವಾದಕ್ಕಾಗಿ ಹೋರಾಡಿದೆ, ಚೊಚ್ಚಲತನದ ಹಕ್ಕಿನಿಂದ ಬರುವ ಆಧಿಕ್ಯತೆಗಾಗಿ ಹೋರಾಡಿದೆ, ದೇವರು ಕೊಡುವ ಶಾಂತಿ ಸಮಾಧಾನಕ್ಕಾಗಿ ಹೋರಾಡಿದೆ, ಮಾನಸಾಂತರಕ್ಕಾಗಿ ಹೋರಾಡಿದೆ. ಹಾಗಾಗಿ ಇನ್ಮೇಲೆ ನೀನು ಮೋಸಗಾರನಲ್ಲ, ನೀನು ಇನ್ಮೇಲೆ ಇಸ್ರಾಯೇಲನು ಅಂದರೆ ರಾಜಕುಮಾರನಾಗಿದ್ದಿ ಎಂದರ್ಥ. ಇಸ್ರಾಯೇಲನು ಅಂದರೆ ದೇವರೊಂದಿಗೆ ಹೋರಾಡುವವನು ಎಂದು ಅದರ ಅರ್ಥ ಉಂಟು. ನೀನು ದೇವರೊಂದಿಗೆ ಹೋರಾಡಿ ಗೆದ್ದಿದ್ದೀ. ನೀವು ಕೂಡ ಪ್ರಾರ್ಥನೆಯಲ್ಲಿ ಹೋರಾಡಿ ಗೆದ್ದ ಅನುಭವ ನಿಮಗಿವೆಯಾ? ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದರೆ ನಾನು ಸೋತು ಹೋಗ್ತಲೇ ಇದ್ದೇನೆ ಎಂಬ ಸಾಕ್ಷಿ ಇವೆಯಾ? ದೇವರೊಂದಿಗೆ ಹೋರಾಡಿರಿ. ಉತ್ತರ ಬರುವವರೆಗೂ ದೇವರ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇರಿ. ಆತನ ಸನ್ನಿಧಿಯಲ್ಲಿ ನಿಮ್ಮ ಸ್ಥಿತಿ ಎಂಥದೆಂದು ಒಪ್ಪಿಕೊಳ್ತಾ ಹೇಳಿಕೊಳ್ತಾ ಪಶ್ಚಾತ್ತಾಪ ಪಡಿರಿ. ಇದೇ ರಕ್ಷಣೆಯ ದಿನವಾಗಿದೆ. ಇಂದೇ ರಕ್ಷಣೆಯ ದಿನ, ಇದೇ ಅನುಕೂಲ ಸಮಯವಾಗಿದೆ ಎಂದು ಯೇಸು ನಿಮಗೆ ಮಾತಾಡಿ ಮಾರ್ಪಡಿಸಲು ಸಿದ್ಧವಾಗಿದ್ದಾರೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಲೌಕಿಕ ಹೋರಾಟಗಳಿಗೆ ಒಳಗಾಗಿ, ದೇವರ ಕೋರಿಕೆ, ದೇವರ ಆಶೀರ್ವಾದಗಳಿಗಾಗಿ ಹೋರಾಡಲಾರದವರಾಗಿ ಪಾಪಕ್ಕೋಸ್ಕರ ಹೋರಾಡ್ತಿದ್ದೇವೆ, ಪಾಪದಲ್ಲಿ ಗುದ್ದಾಡುತ್ತಾ ಹೋರಾಡ್ತಿದ್ದೇವೆ ಹೊರತು ಪರಿಶುದ್ಧ ದೇವರು ಕೊಡುವ ಪರಿಪೂರ್ಣವಾದ ಜಯಕ್ಕಾಗಿ ಹೋರಾಡ್ತಿಲ್ಲ. ಪ್ರಾರ್ಥನೆಗೆ ಉತ್ತರ ಪಡ್ಕೊಳ್ಳಲು ಹೋರಾಡುತ್ತಾ ಇಲ್ಲ. ಹೋರಾಡಿ ಪ್ರಾರ್ಥಿಸುವ ವಿಶ್ವಾಸಿಗಳನ್ನಾಗಿ ನಮ್ಮ ಪ್ರತಿಯೊಬ್ಬರಿಗೂ ಮಾರ್ಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಹೋರಾಟದ ಪ್ರಾರ್ಥನೆಯಲ್ಲಿ ನಾವು ನಿಮ್ಮೊಂದಿಗೆ ಸಹಕರಿಸ್ತೇವೆ. ನಿಮ್ಮ ಪ್ರಾರ್ಥನಾ ಮನವಿ ನಮಗೂ ಕೂಡ ತಿಳಿಯಪಡಿಸಿ. ನೀವು ಕೂಡ ವೈಯಕ್ತಿಕವಾಗಿ ದೇವರೊಂದಿಗೆ ಹೋರಾಡಿ ಜಯಿಸಿರಿ. ಆಮೇಲೆ ಆಶೀರ್ವದಿಸಲ್ಪಡ್ತೀರಿ, ಅನೇಕರಿಗೆ ಆಶೀರ್ವಾದಕರವಾಗಿರ್ತೀರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.